ವಿಡಿಯೋದಲ್ಲಿ ತುಂಬಾನೇ ಉಪಯುಕ್ತ ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ನಾವು ಇಷ್ಟಪಡುವಂಥ ಕೆಲಸಗಳೇ ಆಗಿರ್ಬೋದು, ವ್ಯಾಪಾರನೇ ಆಗಿರ್ಬೋದು, ಮಾಡೋದಕ್ಕಾಗ್ತಾ ಇಲ್ಲ. ಕೆಲವ್ರಿಗೆಲ್ಲ ಮದುವೆ ಮತ್ತು ಮನೆ ಕಟ್ಟೋದಕ್ಕೆ ನಿಧಾನ ಆಗ್ತಾ ಇದೆ ಅಂತ ಅಂದರೆ, ನಾಳೆ ಈ ಒಂದು ಮಾಲೆಯನ್ನು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ತಗೊಂಡೋಗಿ ಕೊಡೋದ್ರಿಂದ ನಿಮ್ಮೆಲ್ಲ ಕೆಲಸದಲ್ಲಿ ಅಡೆತಡೆ ಏನಿರುತ್ತೆ ಅದೆಲ್ಲ ಕೂಡ ಪರಿಹಾರ ಆಗುತ್ತೆ. ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಂತ ಅಂದರೆ ನಾಳೆ ಈ ಕೆಲಸವನ್ನು ಮಾಡಲೇಬೇಕು ನೀವು. ಅಂತ ಒಂದು ವಿಶೇಷವಾದ ಮತ್ತು ಶ್ರೇಷ್ಠವಾದ ದಿನ ಏನಪ್ಪ ನಾಳೆ ಅಂತಂದರೆ, ನಾಳೆ ಗುರು ಪುಷ್ಯಾಮೃತ ಯೋಗ ಇದೆ. ಇದೇ 2026 ಜೂನ್ ತಿಂಗಳು 18ನೇ ತಾರೀಕು ನಾಳೆ ದಿವಸ ಗುರು ಪುಷ್ಯ ಯೋಗ ಇದೆ. ಇದರ ಆಚರಣೆ ಹೇಗೆ ಮಾಡಬೇಕು, ಯಾವ ಸಮಯದಲ್ಲಿ ಮನೆಯಲ್ಲಿ ಪೂಜೆ ಮಾಡಬೇಕು, ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ಸಾಕಷ್ಟು ವಿಚಾರನ ತಿಳ್ಕೊಂಡಿರ್ತೀರ. ನಾನು ನಿಮಗೆ ಒಂದು ಸ್ವಲ್ಪ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಏನಂದರೆ, ಈ ದಿನ ಈ ಒಂದು ಸಮಯದಲ್ಲಿ ಕೆಲವು ವಸ್ತುಗಳನ್ನು ದೇವಸ್ಥಾನಕ್ಕೆ ತೊಗೊಂಡೋಗಿ ಕೊಡೋದ್ರಿಂದ, ಹಾಗೆ ಮನೆಯಲ್ಲಿ ನೀವು ಪ್ರತಿದಿನ ಪೂಜೆ ಮಾಡುವಂಥ ವಿಗ್ರಹಗಳಿಗೆ ಯಾವ ರೀತಿ ಪೂಜೆ ಮಾಡಬೇಕು, ಇದರಿಂದ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅನ್ನುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ಒಂದು ಶುಭ ಸಮಯ ತಿಳ್ಕೊಳ್ಳೋಣ. ಇವಾಗ ನಾಳೆ 18ನೇ ತಾರೀಕು ಗುರುವಾರ ಬೆಳಗ್ಗೆ 5:45 ಬೆಳಗ್ಗೆ 11:30 ತನಕ ಗುರು ಪುಷ್ಯಾಮೃತ ಯೋಗ ಇದೆ. ಗುರು ಪುಷ್ಯ ಯೋಗವನ್ನ ಗುರು ಪುಷ್ಯಾಮೃತ ಯೋಗ ಅಂತಲೂ ಕೂಡ ಕರೆಯಲಾಗುತ್ತೆ. ಪುಷ್ಯ ನಕ್ಷತ್ರ ಗುರುವಾರ ಬಂದಾಗ, ಈ ಒಂದು ಮಂಗಳಕರ ಸಮಯ ಬಂದಾಗ ಗುರು ಪುಷ್ಯ ಯೋಗದಲ್ಲಿ ಈ ಎಲ್ಲ ಒಳ್ಳೆ ಕೆಲಸಗಳನ್ನು ಕೂಡ ನೀವು ಮಾಡ್ಕೋಬೋದು. ಅಂದರೆ ಹೊಸ ಮನೆ ಗೃಹ ಪ್ರವೇಶ ಮಾಡ್ಕೋಬೋದು, ಮನೆಗೆ ಅಂದರೆ ಬಾಡಿಗೆ ಮನೆಗೆ ಹೋಗೋ ಅಂಥವ್ರು ಹಾಲು ಉಕ್ಕಿಸ್ಬೋದು. ನೀವೇನಾದರೂ ಮಂತ್ರ, ಸ್ತೋತ್ರ, ಸಹಸ್ರನಾಮವನ್ನು ಕಲಿಬೇಕು ಅಂತ ಇದ್ರೆ ಈ ದಿನ ಕಲಿಬೋದು. ಅಲ್ಲದೆ ಈ ದಿನ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಕೂಡ ಮಾಡಿಸ್ಬೇಕು ಅಂತ ಇದ್ರೆ ಮಾಡಿಸ್ಬೋದು. ಅಥವಾ ಮಕ್ಕಳಿಗೆ ಅನ್ನಪ್ರಾಶನ ಮಾಡಿಸ್ಬೇಕು ಅಂತ ಇದ್ರೆ ಈ ಒಂದು ಸಮಯದಲ್ಲಿ ನೀವು ಮಾಡಿಸ್ಬೋದು. ಇದು ಅತ್ಯಂತ ಶುಭ ಸಮಯ ಅಂತಲೇ ಹೇಳ್ಬೋದು. ಯಾವುದೇ ಹೊಸ ಕೆಲಸಗಳನ್ನು ಕೂಡ ಸ್ಟಾರ್ಟ್ ಮಾಡುವಂಥದ್ದು. ಮತ್ತು ಈ ಒಂದು ದಿನದಲ್ಲಿ ಚಿನ್ನ, ಬೆಳ್ಳಿ, ಯಾವುದೇ ಗೃಹ ಉಪಯೋಗ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು, ವಾಹನಗಳನ್ನು ಖರೀದಿ ಮಾಡುವಂಥದ್ದು ಮಾಡಬಹುದು. ಒಟ್ಟಿನಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಕೂಡ ನೀವು ಮಾಡ್ಕೋಬೋದು. ಅಲ್ಲದೆ ಯಾರಾದರೂ ಮನಿ ಸೇವಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ದಿನ ಮಾಡ್ಬೋದು. ಈ ಸಮಯದಲ್ಲಿ ನೀವು ಯಾವುದೇ ಒಂದು ಒಳ್ಳೆ ಕೆಲಸಗಳನ್ನು ಕೂಡ ನೀವು ಮಾಡ್ಕೋಬೋದು. ಅಷ್ಟೇ ಅಲ್ಲದೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆಯಲ್ಲಿ ನೀವು ಪೂಜೆಯನ್ನು ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋದು, ನಿಮ್ಮ ಕೈಯಲ್ಲಿ ಆದಷ್ಟು ದಾನಗಳನ್ನು ಕೊಡೋದು. ದಾನ ಮಾಡಬೇಕು ಅಂತ ತಕ್ಷಣ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ ಏನೂ ಇಲ್ಲ. ನೀವು ದೇವಸ್ಥಾನಕ್ಕೆ ಹೋದಾಗ ಭಿಕ್ಷುಕರಿಗೆ ನಿಮ್ಮ ಕೈಲಿ ಆದಷ್ಟು ಏನಾದರೂ ತಿಂಡಿ ಆಗಿರ್ಬೋದು, ದುಡ್ಡು ಆಗಿರ್ಬೋದು, ವಸ್ತ್ರಗಳೇ ಆಗಿರ್ಬೋದು ದಾನ ಮಾಡೋದು. ಅಥವಾ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲೇ ಒಂದಿಬ್ಬರಿಗಾದ ತಾಂಬೂಲ ಸಮೇತ ಅರಿಶಿನ ಕುಂಕುಮ ಕೊಡೋದು, ಅಥವಾ ಪುರೋಹಿತರಿಗೆ ತಾಂಬೂಲದಲ್ಲಿ ದಕ್ಷಿಣೆ ಸಮೇತವಾಗಿ ಅವ್ರಿಗೆ ಕೊಟ್ಬಿಟ್ಟು ಆಶೀರ್ವಾದ ತಗೊಳ್ಳೋವಂಥದ್ದು. ಹೀಗೆ ನಿಮ್ಮ ಯಥಾಶಕ್ತಿ ಏನಾದರೂ ದಾನ ಮಾಡ್ಬೋದು. ಮತ್ತು ಮೂಕ ಪ್ರಾಣಿಗಳಿಗೆ ತಿನ್ನೋದಕ್ಕೆ ಏನಾದರೂ ಕೊಡಿಸೋವಂಥದ್ದು, ನೀರನ್ನು ದಾನ ಮಾಡೋದು, ಇದೆಲ್ಲ ಕೂಡ ಪುಣ್ಯದ ಕೆಲಸನೇ. ಅದರಲ್ಲಿ ಅತ್ಯಂತ ಶ್ರೇಷ್ಠವಾದಂತಹದ್ದು. ನೀವು ಪೂಜೆಯ ವಿಧಾನದ ಬಗ್ಗೆ ಹೇಳಬೇಕು ಅಂದರೆ, ಹಿಂದಿನ ದಿನ ದೇವ್ರ ಮನೆನ ಕ್ಲೀನಾಗಿ ಜೋಡಿಸಿಟ್ಕೊಳ್ಳಿ. ಹಳದಿ ಅಥವಾ ಬಿಳಿ ಬಣ್ಣದ ಹೂಗಳನ್ನು ಪೂಜೆಗೆ ಉಪಯೋಗಿಸ್ಕೋಬೋದು. ಬೆಳಗ್ಗೆ 4 ಗಂಟೆಯಿಂದನೇ ಪೂಜೆಯನ್ನು ಪ್ರಾರಂಭ ಮಾಡ್ಕೊಳ್ಳಿ. ಪೂಜೆಯ ತಯಾರಿ ಮಾಡಿಕೊಂಡು ಪೂಜೆ ಪ್ರಾರಂಭ ಮಾಡೋ ಅಷ್ಟೊತ್ತಿಗೆ ಶುಭ ಸಮಯ ಕೂಡ ಸ್ಟಾರ್ಟ್ ಆಗುತ್ತೆ. ಮನೆಯಲ್ಲಿ ಬೇಗ ಪೂಜೆ ಮುಗಿಸ್ಬಿಟ್ಟು 11:30 ಒಳಗಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಇನ್ನು ಈ ದಿನ ಬೆಳಗ್ಗೆ ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ತೀರಾ ಅಲ್ವಾ, ಪೂಜೆ ಮಾಡೋದಕ್ಕಿಂತ ಮೊದಲು ವಿಗ್ರಹಗಳಿಗೂ ಕೂಡ ಅಭಿಷೇಕ ಮಾಡಬೇಕು. ತುಂಬಾ ಶ್ರೇಷ್ಠವಾದದ್ದು ಪಂಚಾಮೃತ ಅಭಿಷೇಕ ಅಥವಾ ಹಾಲಿನ ಅಭಿಷೇಕವನ್ನು ಮಾಡ್ಕೊಳ್ಳಿ. ಅದರ ನಂತರ ಎಲ್ಲ ವಿಗ್ರಹಗಳಿಗೂ ಕೂಡ ಶ್ರೀಗಂಧನ ಲೇಪನ ಮಾಡಬೇಕು. ನಿಮ್ಮ ಮನೆಯಲ್ಲಿ ಗಂಧದ ಕಲ್ಲು, ಗಂಧದ ಚಕ್ಕೆ ಇತ್ತು ಅಂತಂದರೆ ಅದರಲ್ಲಿ ತೇಯ್ದು ಗಂಧನ ತಗೊಂಡು ವಿಗ್ರಹಗಳಿಗೆ ಬೊಟ್ಟು ಇಡಬೇಕಾಗುತ್ತೆ. ಅದು ಯಾವ ರೀತಿ ಅಂತಂದರೆ, ವಿಗ್ರಹಗಳಿಗೆ ಪೂರ್ತಿಯಾಗಿ ಅಂದರೆ ತಲೆಯಿಂದ ಪಾದದವರೆಗೆ ಹಚ್ಚಬೇಕು. ಈ ರೀತಿ ಮಾಡೋದು ತುಂಬಾ ಶ್ರೇಷ್ಠ. ಎಷ್ಟೊಂದು ಶುಭ ಕಾರ್ಯಗಳು ನಡೆಯುತ್ತೆ. ಏನೇ ಅಡೆತಡೆಗಳು ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಸಣ್ಣ ಪುಟ್ಟ ನೆಗೆಟಿವ್ ಎನರ್ಜಿ ಆಗಿರ್ಬೋದು, ದೋಷಗಳೇ ಆಗಿರ್ಬೋದು, ಈ ಥರದ್ದೆಲ್ಲ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಯಾವುದೇ ವಿಗ್ರಹ ಆಗಿರ್ಬೋದು, ಗಣೇಶ ಆಗಿರ್ಬೋದು, ಲಕ್ಷ್ಮೀ ನಾರಾಯಣ ಆಗಿರ್ಬೋದು, ಅಥವಾ ಯಾವುದೇ ದೇವರ ವಿಗ್ರಹ ನೀವು ಇಟ್ಕೊಂಡಿರೋದು ಕೂಡ ಆ ವಿಗ್ರಹಕ್ಕೆ ನಾಳೆ ಶ್ರೀಗಂಧನ ಲೇಪನ ಮಾಡಿ. ಗಂಧದ ಕೋಲು ಇಲ್ಲ ಅನ್ನೋರು, ಗಂಧದ ಚಕ್ಕೆ ಇಲ್ಲ ಅಂತ ಅನ್ನೋರು ಗಂಧದ ಪೌಡರ್ ಸಿಗುತ್ತೆ, ಗಂಧದ ಪೇಸ್ಟು ಕೂಡ ಸಿಗುತ್ತೆ. ಅದನ್ನು ತಂದು ನೀವು ಕೂಡ ಹಚ್ಬೋದು. ದೇವಸ್ಥಾನದಲ್ಲೂ ಕೂಡ ಬೇಕಾದರೆ ಗಮನಿಸಿ, ನಾಳೆ
ನಾಳೆ ದಿವಸ ಶ್ರೀಗಂಧದ್ದೇ ಅಲಂಕಾರವನ್ನು ಮಾಡಿರ್ತಾರೆ. ಅಮ್ಮನವ್ರಿಗೆ ಆಗಿರ್ಬೋದು, ರಾಯರಿಗೆ ಆಗಿರ್ಬೋದು, ಯಾವುದೇ ಗುರುಗಳ ದೇವಸ್ಥಾನದಲ್ಲೂ ಕೂಡ ಅಷ್ಟೇ. ಯಾಕಂದರೆ ಒಂದು ರೀತಿ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಈ ರೀತಿ ಸುಗಂಧದ ಪರಿಮಳ ಇದ್ದರೆ ಅಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ನೆಲೆಸಿರ್ತಾರೆ ಅಂತಲೇ ಅರ್ಥ. ಆ ಕಾರಣದಿಂದ ಇದೇ ಗುರುವಾರ ಗುರು ಪುಷ್ಯಾಮೃತ ಯೋಗ ಇರೋದ್ರಿಂದ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡಿ ಎಲ್ಲ ವಿಗ್ರಹಗಳಿಗೂ ಕೂಡ ಶ್ರೀಗಂಧನ ಲೇಪನ ಮಾಡಬೇಕು. ಹಾಗೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಮಲ್ಲಿಗೆ ಹೂವಿನ ಸಮೇತ ಅರಿಶಿನ ಕೊಂಬಿನ ಮಾಲೆಯನ್ನು ತಗೊಂಡೋಗಿ ಕೊಡಿ. ಅಷ್ಟೇ ಅಲ್ಲದೆ ಗುರುಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ವ್ರತ ಮಾಡಬೇಕು ಅಂತ ಅಂದ್ಕೊಂಡಿರೋರು ನಾಳೆ ದಿವಸ ಈ ದಿನ ಸ್ಟಾರ್ಟ್ ಮಾಡ್ಕೋಬೋದು. ಮತ್ತು ಅತಿ ಮುಖ್ಯವಾಗಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಂದರೆ ಈ ಕೆಲಸನ ನಾಳೆ ದಿವಸ ಮಾಡಬೇಕು. ಗುರುವಾರ ಲಕ್ಷ್ಮೀನಾರಾಯಣರಿಗೆ ಮತ್ತು ಗುರುಗಳಿಗೆ ಪೂಜೆ ಮಾಡೋದಕ್ಕೆ ತುಂಬಾ ಶ್ರೇಷ್ಠವಾದ ದಿನ ಅಂತಲೇ ಹೇಳ್ಬೋದು. ಹಾಗಾಗಿ ನಿಮ್ಮ ಗುರುಗಳ ಆರಾಧನೆಯನ್ನು ನೀವು ಈ ದಿನ ಮಾಡೋದ್ರಿಂದ ಅದ್ರ ಜೊತೆಗೆ ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಮಾಡಬೇಕು. ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ಈ ದಿನ ಮಾಡಿ. ಸಾಧ್ಯವಾದರೆ 2 ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ಈ ದಿನ ಮಾಡಿ. ದೇವ್ರ ಮನೆಯಲ್ಲಿ ಮತ್ತು ತುಳಸಿ ಕಟ್ಟೆ ಹತ್ರ ತುಪ್ಪದ ದೀಪ ಹಚ್ಚೋದು ಶ್ರೇಷ್ಠ. ಎಷ್ಟೋ ಕೆಲಸಗಳು ವ್ಯವಹಾರಗಳು ಮುಂದುವರಿತಿಲ್ಲ, ಅರ್ಧಕ್ಕೆ ನಿಂತಿದೆ. ಏನೇ ಪ್ರಯತ್ನ ಪಟ್ಟರು ಯಾವ ಕೆಲಸನೂ ನಮ್ಮ ಕೈಗೂಡ್ತಾ ಇಲ್ಲ. ನಾವು ಇಷ್ಟಪಡುವಂಥ ಕೆಲಸಗಳೇ ಆಗಿರ್ಬೋದು, ವ್ಯಾಪಾರಗಳೇ ಆಗಿರ್ಬೋದು, ಮಾಡೋದಿಕ್ಕಾಗ್ತಾ ಇಲ್ಲ. ಕೆಲವ್ರಿಗೆಲ್ಲ ಮದುವೆಗಳೇ ಆಗಿರ್ಬೋದು ಮತ್ತು ಮನೆ ಕಟ್ಟೋದು ಕೂಡ ತುಂಬ ನಿಧಾನ ಆಗ್ತಾ ಇದ್ರೆ ಈ ದಿನ 9 ಅರಿಶಿನ ಕೊಂಬನ್ನು ತೊಗೊಂಡ್ಬಿಟ್ಟು ಹೂ ಕಟ್ಟೋ ಥರ ಕಟ್ಬಿಟ್ಟು ಅದನ್ನು ಮಾಲೆ ಥರ ಮಾಡಬೇಕು. ಅದನ್ನು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ತೊಗೊಂಡೋಗಿ ಕೊಡಬೇಕು. ಮಲ್ಲಿಗೆ ಹೂವಿನ ಜೊತೆಗೆ ಅದನ್ನು ಕೂಡ ತಗೊಂಡೋಗಿ ಕೊಡೋದ್ರಿಂದ ನೀವು ಅಂದ್ಕೊಂಡಿರುವಂಥ ಯಾವುದೇ ಕೆಲಸಗಳೇ ಆಗಿರ್ಬೋದು, ತುಂಬ ಕಷ್ಟ ಆಗ್ತಾ ಇದೆ, ನಿಧಾನ ಆಗ್ತಾ ಇದೆ, ಅಥವಾ ಆ ಕೆಲಸಗಳಿಗೆ ಸಾಕಷ್ಟು ಸಮಸ್ಯೆ ಇದೆ ಅಂತ ಅಂದರೆ ಈ ದಿನ ಅರಿಶಿನ ಕೊಂಬಿನ ಮಾಲೆಯನ್ನು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ತಗೊಂಡೋಗಿ ಕೊಡೋದ್ರಿಂದ ನೀವು ಅಂದ್ಕೊಂಡಿರುವಂಥ ಕೆಲಸ ಸುಸೂತ್ರವಾಗಿ ಆಗುತ್ತೆ. ಇದಿಷ್ಟು ಕೂಡ ನಾಳೆ ಗುರು ಪುಷ್ಯಾಮೃತ ಯೋಗ ಇರೋದ್ರಿಂದ ನೀವು ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತಂದರೆ ನಾಳೆ ದಿವಸ ನೀವು ಶುರು ಮಾಡ್ಬೋದು. ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಯಾವೆಲ್ಲ ಕೆಲಸಗಳನ್ನು ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.